ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಮೊನ್ನೆಯಷ್ಟೇ ನಾವೊಂದು ಸುದ್ದಿ ಮಾಡಿದ್ವಿ. ಕರಾವಳಿ ಬ್ಯೂಟಿ, ತೆಲುಗು ಇಂಡಸ್ಟ್ರಿಯ ಸ್ವೀಟಿ, ಬಾಹುಬಲಿಯ ಬೆಡಗಿ ನಟಿ ಅನುಷ್ಕಾ ಶೆಟ್ಟಿ ಮದುವೆ ಬಗ್ಗೆ ಹೇಳಿದ್ವಿ. 42 ವರ್ಷದ ನಟಿ ಅನುಷ್ಕಾ ಕನ್ನಡದ ನಿರ್ಮಾಪಕರನ್ನ ಮದುವೆ ಆಗೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಮಾತುಕತೆ ಸಹ ನಡೆದಿದೆ. ಇನ್ನೇನಿದ್ರು ಅಧಿಕೃತವಾಗಿ ಮಾಹಿತಿ ನೀಡೋದೊಂದೇ ಬಾಕಿ ಇದೆ ಅಂತ ಹೇಳಿದ್ವಿ. ಆದ್ರೆ ಹುಡುಗ ಯಾರು, ನಟಿ ಅನುಷ್ಕಾ ಯಾರ ಜೊತೆ ಮದುವೆ ಆಗ್ತಿದ್ದಾರೆ ಅನ್ನೋದು ಅವತ್ತು ನಮ್ಗ್ಯಾರಿಗೂ ಗೊತ್ತಿರಲಿಲ್ಲ. ಅನುಷ್ಕಾ ಕುಟುಂಬದವರಾಗಲಿ ಹುಡುಗನ ಕಡೆಯವರಾಗಲಿ ಮಾಹಿತಿ ನೀಡಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸುದ್ದಿಯೊಂದು ಬಿರುಗಾಳಿ ಎಬ್ಬಿಸಿದೆ. ಅನುಷ್ಕಾ ಶೆಟ್ಟಿ ಯಾರನ್ನು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿದ್ರೆ ಬಹುಶಃ ನೀವು ಕೂಡ ಶಾಕ್ ಆಗ್ತೀರಾ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಅನುಷ್ಕಾ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಎರಡೂ ಕುಟುಂಬಗಳ ಮಧ್ಯೆ ಮಾತುಕತೆ ಸಹ ಆಗಿದ್ದು ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾರಂತೆ. ವಿಶೇಷ ಅಂದರೆ ನಟಿ ಅನುಷ್ಕಾ ಮದುವೆ ಆಗ್ತಿರೋ ಹುಡುಗನಿಗೂ 40 ವರ್ಷದ ಮೇಲಾಗಿದೆ. ಇದೇ ವಯಸ್ಸಿನ ಗುಟ್ಟು ಈಗ ಇಬ್ಬರ ಹೆಸರನ್ನ ಮುನ್ನೆಲೆಗೆ ತರುವಂತೆ ಮಾಡಿದೆ. ಅದರಲ್ಲಿ ಮೊದಲನೆಯ ಹೆಸರು ನಟ, ನಿರ್ಮಾಪಕ, ನಿರ್ದೇಶಕ ರಕ್ಷಿತ್ ಶೆಟ್ಟಿ. ಇನ್ನೊಂದು ಹೆಸರು ನಟ ಕಮ್ ಸ್ಟಾರ್ ನಿರ್ದೇಶಕ ತರುಣ್ ಸುಧೀರ್. ಆತ್ಮೀಯರೇ, ನಟಿ ಅನುಷ್ಕಾ ಶೆಟ್ಟಿ ಮದುವೆ ವಿಚಾರವಾಗಿ ರಕ್ಷಿತ್ ಶೆಟ್ಟಿ ಹೆಸರು ಕೇಳಿ ಬರುವುದಕ್ಕೂ ಹಲವು ಕಾರಣ ಇದೆ. ಮೊದಲನೆಯದಾಗಿ ವಯಸ್ಸು. ನಟ ರಕ್ಷಿತ್ ಶೆಟ್ಟಿಗೆ ಈಗ 40 ವರ್ಷ. ನಟಿ ರಶ್ಮಿಕಾ ಮಂದಣ್ಣ ಜೊತೆ ಮದುವೆ ಮುರಿದು ಬಿದ್ದ ಮೇಲೆ ಮದುವೆ ಬಗ್ಗೆ ಮನಸ್ಸೇ ಮಾಡಿಲ್ಲ. ರಕ್ಷಿತ್ ಶೆಟ್ಟಿ ಯಾರ ಜೊತೆಗೂ ಪ್ರೀತಿ ಪ್ರೇಮ ಅನ್ನೋ ವಿಷಯದಲ್ಲಿ ಗುರುತಿಸ್ಕೊಂಡಿಲ್ಲ. ರಶ್ಮಿಕಾ ಏನೋ ಕೈ ಕೊಟ್ರು ಅಂದ ಮಾತ್ರಕ್ಕೆ ಮದುವೆಯನ್ನೇ ಆಗಲ್ಲ ಅಂತ ಎಲ್ಲೂ ಹೇಳಿಲ್ಲ. ಹಾಗಂತ ಯಾವಾಗ ಮದುವೆ ಆಗ್ತೀನಿ ಅನ್ನೋದನ್ನು ಹೇಳಿರಲಿಲ್ಲ. ವಯಸ್ಸು 40 ದಾಟ್ತಾ ಬಂತು. ಹೀಗಾಗಿ ರಕ್ಷಿತ್ ಮದುವೆ ಆಗೋದಕ್ಕೆ ಮನಸ್ಸು ಮಾಡಿದ್ರೂ ಅಚ್ಚರಿ ಇಲ್ಲ. ಮತ್ತೊಂದು ವಿಷಯ ಅಂದರೆ ರಕ್ಷಿತ್ ಶೆಟ್ಟಿ ಹಾಗೂ ಅನುಷ್ಕಾ ಶೆಟ್ಟಿ ಒಂದೇ ಸಮುದಾಯದವರು, ಬಂಟ ಸಮುದಾಯದವರು. ಅಷ್ಟೇ ಅಲ್ಲದೆ ಕರಾವಳಿಯವರು ಕೂಡ. ಅನುಷ್ಕಾ ಮೂಲ ಕುಟುಂಬ ಇರೋದು ಕರಾವಳಿಯಲ್ಲಿ. ವರ್ಷಕ್ಕೆ 1-2 ಬಾರಿ ಮಂಗಳೂರಿಗೆ ಹೋಗಿ ಬರ್ತಿರ್ತಾರೆ. ಹೀಗಾಗಿ ಅನುಷ್ಕಾ ಹಾಗೂ ರಕ್ಷಿತ್ ಶೆಟ್ಟಿ ಮದುವೆ ಆದರೆ ಜೋಡಿ ಕೂಡ ಸೂಪರ್ ಆಗಿರುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಈ ಬಗ್ಗೆ ಅನುಷ್ಕಾ ಕುಟುಂಬದವರಾಗಲಿ ನಟ ರಕ್ಷಿತ್ ಕುಟುಂಬದವರಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆತ್ಮೀಯರೇ, ಇನ್ನು ತರುಣ್ ಜೊತೆಗೆ ನಟಿ ಅನುಷ್ಕಾ ಹೆಸರನ್ನ ಎಳೆದು ತರ್ತಿದ್ದಾರೆ. ಕನ್ನಡದ ಹೆಮ್ಮೆಯ ನಿರ್ದೇಶಕ ತರುಣ್ ಸುಧೀರ್ ಮಗುವಿನಂತ ಮನಸ್ಸಿನವರು. ಕಷ್ಟಗಳನ್ನೇ ಮೆಟ್ಲು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದು ನಿಂತವರು. ಕಾಟೇರದಂತ ಮಹಾನ್ ಸಿನಿಮಾವನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಡುಗೆ ನೀಡಿದವರು. ತರುಣ್ ಸುಧೀರ್ ಹೆಸರು ಈಗ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗು, ತಮಿಳು ಇಂಡಸ್ಟ್ರಿಯಲ್ಲೂ ಜೋರಾಗಿ ಓಡ್ತಾ ಇದೆ. ಹೀಗಾಗಿ ತರುಣ್ರನ್ನ ಮದುವೆಯಾದ್ರೂ ಯಾವುದೇ ಅಚ್ಚರಿ ಇಲ್ಲ ಅಂತ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಇದ್ಯಾವುದು ಫೈನಲ್ ಅಂತ ಹೇಳೋದಿಕ್ಕಾಗಲ್ಲ. ಆದರೆ ನಟಿ ಅನುಷ್ಕಾ ಶೆಟ್ಟಿ ಕನ್ನಡದವರನ್ನೇ ಮದುವೆ ಆಗೋದಕ್ಕೆ ತಯಾರಿಯಲ್ಲಿದ್ದಾರೆ ಅನ್ನೋದು ಮಾತ್ರ ಸುಳ್ಳಲ್ಲ. ಈಗಾಗಲೇ ಹೆಣ್ಣು ಗಂಡಿನ ಕಡೆಯವರು ಮಾತುಕತೆ ಸಹ ನಡೆಸಿದ್ದಾರಂತೆ. ಆದರೆ ಹುಡುಗ ಯಾರು ಅನ್ನೋದು ಇನ್ನೂ ಮಾತ್ರ ಸಸ್ಪೆನ್ಸ್ ಆಗೇ ಇದೆ. ಒಂದು ವೇಳೆ ಅಭಿಮಾನಿಗಳು ಹೇಳ್ತಾ ಇರುವಂತೆ ನಟ ರಕ್ಷಿತ್ ಶೆಟ್ಟಿ ಜೊತೆ ಹಸೆಮಣೆ ಏರಿದ್ರು ಈಡು ಜೋಡು ಮಾತ್ರ ನೋಡೋದಕ್ಕೆ ಬೊಂಬಾಟ ಆಗಿರುತ್ತೆ ಬಿಡಿ. ಆತ್ಮೀಯರೇ, ನಟಿ ಅನುಷ್ಕಾಗೆ ಬಾಹುಬಲಿ ಸಿನಿಮಾ ಆದಮೇಲೆ ಯಾವುದೇ ಬಿಗ್ ಬಜೆಟ್ ಸಿನಿಮಾ ಸಿಕ್ಕಿಲ್ಲ. ತೆಲುಗು ಇಂಡಸ್ಟ್ರಿಯಲ್ಲೂ ಹೇಳ್ಕೊಳ್ಳುವಂಥ ಚಾನ್ಸ್ ಸಿಗ್ತಾ ಇಲ್ಲ. ವಯಸ್ಸು 40 ದಾಟ್ ಹೋಗಿದೆ. ಹೀಗಾಗಿ ಹೀರೋಯಿನ್ ಪಾತ್ರ ಕಮ್ಮಿ ಆಗ್ತಾ ಇದೆ. ಇದೇ ಕಾರಣಕ್ಕೆ ಮದುವೆಗೆ ನಿರ್ಧರಿಸಿದ್ದಾರೆ ಅನ್ನೋ ಮಾತಿದೆ. ಅನುಷ್ಕಾ ಕನ್ನಡದವರನ್ನೇ ಮದುವೆ ಆಗ್ತಾರಾ ಅಥವಾ ಬೇರೆಯವರನ್ನಾಗ್ತಾರಾ? ಒಂದು ವೇಳೆ ಕನ್ನಡದವರೇ ಆದರೆ ಆ ಮನ್ಮಥ ಯಾರು ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಎಲ್ಲರೂ ಕಾಯಬೇಕಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.